ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂದರೆ ನಿನ್ನೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿತ್ತು ಎಲ್ಲ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಏನಪ್ಪ ಅಂದರೆ ಅದು ಆಪ್ಷನ್ ಎಂಟ್ರಿ ಬಿಟ್ಟಿದ್ರು, ಇನ್ನೂ ಫೀಸ್ ಸ್ಟ್ರಕ್ಚರ್ ಬಿಟ್ಟಾರ. ಅದು ನಾನು ಅದ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಮಾಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಯಾಕಪ್ಪ ಅಂದರೆ ಆಪ್ಷನ್ ಎಂಟ್ರಿ ಇನ್ನೂ ಜಸ್ಟ್ 3 ದಿನ ಅಂದರೆ 3 ದಿನ ಅಷ್ಟೇ ಟೈಮಿಂಗ್ ಐತಿ. ಸೊ ಕರೆಕ್ಟಾಗಿ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ಫೋನ್ದಾಗ ಬರ್ತಿದ್ರೆ ಫೋನ್ದಾಗ ಕರೆಕ್ಟಾಗಿ ಮಾಡ್ಕೋರಿ. ಭಾಳ ಜನ ಫೋನ್ದಾಗ ಮಿಸ್ಟೇಕ್ ಮಾಡಕತ್ತೀರಿ. ಯಾಕಪ್ಪ ಅಂದ್ರೆ ನನಗೆ ಭಾಳ ಮೆಸೇಜ್ ಬರಾಕತ್ತವ, ಅಣ್ಣ ಲಾಗಿನ್ ಆಗತ್ತಿಲ್ಲ ಅಣ್ಣ, ಮತ್ತು ಇದು ಸೀಕ್ರೆಟ್ ಕೀ ಕೋಡ್ ಹಾಕಿದ್ರು ಕರೆಕ್ಟಾಗಿ ಬರಾಕತ್ತಿಲ್ಲ ಅಂತ ಭಾಳ ಜನ ಮೆಸೇಜ್ ಮಾಡಕತ್ತೀರಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ನಿಮಗೆ ಫೋನ್ದಾಗ ಮಾಡಕ್ಕೆ ಬಂತು ಕರೆಕ್ಟಾಗಿ ಅಂದರೆ ಫೋನ್ದಾಗ ಮಾಡ್ಕೋರಿ, ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಯಾಕಂದರೆ ಇನ್ನೂ 3 ದಿನ ಅಷ್ಟೇ ಟೈಮ್ ಇರೋದು. ಸೊ ಕರೆಕ್ಟಾಗಿ ಇದು ಸೈಬರ್ ಹೋಗಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. 150-200 ಯೋಚನೆ ಮಾಡಬೇಡ್ರಿ. ಇದು ಆಪ್ಷನ್ ಎಂಟ್ರಿ ಜಸ್ಟ್ 3 ದಿನ ಟೈಮ್ ಇರೋದು. ಸೊ ಕರೆಕ್ಟಾಗಿ ಫೋನಲ್ಲೇ ಮಾಡಕ್ಕೆ ಬಂತಂದ್ರೆ ಕರೆಕ್ಟಾಗಿ ಮಾಡ್ಕೊರಿ, ಏನೂ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ, ಅದ್ರಂಗೆ ಮಾಡ್ಕೋಬೋದು. ಬಟ್ ಏನೋ ಜಾಸ್ತಿ ಜನಕ್ಕೆ ಏನೋ ಸುಮ್ಮನೆ ಅಂದರೆ ಒಬ್ಬರಿಗೆ ಗೊತ್ತಿರೋದಿಲ್ಲ, ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಹೇಳಕತ್ತೀನಿ, ಅಂಥವ್ರು ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಆಪ್ಷನ್ ಎಂಟ್ರಿಗೆ ಹೋಗಿ ಸೈಬರ್ಗೆ ಹೋಗಿ ಆಪ್ಷನ್ ಎಂಟ್ರಿ ಮಾಡಿಸ್ರಿ. ಯಾರಿಗೆ ಫೋನಲ್ಲಿ ಮಾಡೋಕ್ಕೆ ಬರ್ತದೆ ಅವ್ರು ಫೋನಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ರ್ಯಾಂಕು 1,50,000, 1,70,000, 2 ಲ್ಯಾಕ್ ರ್ಯಾಂಕ್ ಇದ್ದವರು ಅವ್ರು ಏನು ಮಾಡ್ತೀರಪ್ಪ ಅಂದರೆ ಜಸ್ಟ್ 30-40 ಕಾಲೇಜ್ ಅಷ್ಟೇ ಆ್ಯಡ್ ಮಾಡ್ತೀರಿ. ಅಂಥವು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮ ಕಾಲೇಜಸ್ ಕೂಡ ಸಿಗಲ್ಲ, ಯಾಕಂದರೆ ನಿಮ್ಮ ರ್ಯಾಂಕ್ ಜಾಸ್ತಿ ಇರ್ತದೆ. ಸೊ ಅದೇ ನಾನು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ನಿಮಗೆ ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ಆಪ್ಷನ್ ಎಂಟ್ರಿ ಬಿಟ್ಟಾರ, ಸುಮ್ಮನೆ ಅದಕ್ಕೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡ್ತೀನಿ ಅಂತ ನಾನು ಅಂದರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕರೆಕ್ಟಾಗಿ ನೋಡ್ಕೊರಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಇವಾಗ ತೋರಿಸ್ತೀನಿ ನೋಡಿರಿ ಕರೆಕ್ಟಾಗಿ. ಸೊ ಇವಾಗ ಏನಪ್ಪ ಅಂದರೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದು ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಕರೆಕ್ಟಾಗಿ. ಯಾವ ವೆಬ್ಸೈಟಲ್ಲಿ ಹೋಗ್ಬೇಕಂತ. ಫಸ್ಟ್ ಕೆ ವೆಬ್ಸೈಟಲ್ಲಿ ಬಂದು ನಿಮಗೆ 3 ಲೈನ್ಸ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಕಾಣಿಸ್ತದೆ, ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UGCET 2024 ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಕೆಳಗೆ ಕೊಟ್ಟರೆ ನೋಡಿರಿ, UGCET 2024 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಸೀಟ್ ನಂಬರ್ ಅದು ಎಲ್ಲ ಹಾಕಿ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ನಾನು ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೋರಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿರಿ. ಯಾಕಪ್ಪ ಅಂದರೆ ಅವರು ಮಿಸ್ಟೇಕ್ ಮಾಡಿಬಿಡ್ತಾರೆ. ಸೊ ಫಸ್ಟ್ ಏನಪ್ಪ ಅಂದರೆ, ಕರೆಕ್ಟಾಗಿ ನೋಡ್ಕೋರಿ. 10K ರ್ಯಾಂಕ್ ಒಳಗಡೆ ಇರೋರು 30 ಕಾಲೇಜು, 20K ರ್ಯಾಂಕ್ ಒಳಗಡೆ ಇರೋರು 50 ಕಾಲೇಜಸ್ಸು, 40K ರ್ಯಾಂಕ್ ಒಳಗಡೆ ಇರೋರು 70 ಕಾಲೇಜ್. ಕರೆಕ್ಟ್ ಅಂದರೆ ನೀವು 70 ನಾನು ಅಷ್ಟೇ ಅಂತ ಹೇಳಿದ್ದೀನಿ. ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಯಾಕಪ್ಪ ಅಂದರೆ ಫಸ್ಟ್ 10K ರ್ಯಾಂಕ್ ಇರೋರು ಏನು ಮಾಡಬೇಕಪ್ಪ ಅಂದರೆ 30 ಕಾಲೇಜ್ ಗೌರ್ಮೆಂಟ್ ಅದಾವೆ. ಅವು ಗೌರ್ಮೆಂಟ್ ಕಾಲೇಜ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿದ್ರೆ ನಿಮಗೆ ಖಂಡಿತ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ. ಸೊ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿರಿ, ಆಮೇಲೆ ಒಂದು ಟಾಪ್ ಕಾಲೇಜ್ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 20K ರ್ಯಾಂಕ್ ಇರೋರು ಕೂಡ ಹಾಗೆ ಮಾಡ್ಬೋದು. ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿ. ಇದು 20K ರ್ಯಾಂಕ್ ಅಷ್ಟೇ ಅಲ್ಲ, ಎಲ್ಲ ರ್ಯಾಂಕು 2 ಲ್ಯಾಕ್ ಅಬೋ ರ್ಯಾಂಕ್ ಇದ್ದು ನೀವು ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿರಿ. ನಾನು ಪದೇ ಹೇಳಕತ್ತೀನಿ, ಸ್ಟಾರ್ಟಿಂಗಿಂದ ಗ್ರೂಪ್ ಮಾಡಿದಾಗಿಂದ ಹೇಳಕತ್ತೀನಿ. ಫಸ್ಟ್ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿರಿ. ಆದ ನಂತರ ನಿಮ್ಗೆ ಟಾಪ್ ಕಾಲೇಜು ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಡಿಸ್ಟ್ರಿಕ್ದು ಕಾಲೇಜ್ ಆ್ಯಡ್ ಮಾಡ್ಕೊರಿ ಅಂತ ಹೇಳಿದ್ದೀನಿ. ಸೊ ಫಸ್ಟ್ ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 40K ರ್ಯಾಂಕ್ ಒಳಗಡೆ ಇರೋರು ಏನು ಮಾಡಬೇಕಪ್ಪ ಅಂದರೆ 70 ಕಾಲೇಜ್ ಅಬೋ ಕೂಡ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟು 60K ರ್ಯಾಂಕು 90 ಕಾಲೇಜ್ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟು 80K ರ್ಯಾಂಕ್ ಇರೋರು 80K ರ್ಯಾಂಕ್ ಒಳಗಡೆ ಇರೋರು 120 ಕಾಲೇಜ್ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ 90K ರ್ಯಾಂಕ್ ಒಳಗಡೆ ಇರೋರು ಏನು ಮಾಡಬೇಕಪ್ಪ ಅಂದರೆ 140 ಕಾಲೇಜ್ ಆ್ಯಡ್ ಮಾಡಿರಿ. ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ 1 ಲ್ಯಾಕ್ ರ್ಯಾಂಕು ಇಲ್ಲಿ ನಾನು 150 ಅಬೋತ್ ಹಾಕಿದ್ದೀನಿ. 150 ಅಬೋವ್ ಅಂದರೆ 200 ಕೂಡ ಆ್ಯಡ್ ಮಾಡ್ಬೋದು, 300 ಕೂಡ ಆ್ಯಡ್ ಮಾಡ್ಬೋದು. ಲಿಮಿಟ್ ಅಂತಿಲ್ಲ, ನೀವು ಎಷ್ಟು ಬೇಕಾದರೂ ಅಷ್ಟು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ BSc ನರ್ಸಿಂಗ್ ಕಾಲೇಜು 500 ಮೇಲೆ ಅದಾವೆ. ನೀವು ಅಷ್ಟು ಕೂಡ ಮಾಡಿದ್ರೆ ನಿಮಗೆ ಭಾಳ ಹೆಲ್ಪ್ ಆಗಿಬಿಡ್ತದೆ. ಯಾಕಂದರೆ ನಿಮ್ಮ ಕಾಲೇಜ್ ಸಿಗ್ತದೆ, ಸಿಗಲ್ಲ ಅಂತಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 150 ಇರೋರು ಇವರು ಕೂಡ 200 ಕಾಲೇಜ್ ಅಂದರೆ 200 ಅಬೋವ್ ಕಾಲೇಜ್ ಆ್ಯಡ್ ಮಾಡಿರಿ. ನಿಮಗೆ ಅಂದರೆ ಅಬೋನೇ 200 ಕಾಲೇಜ್ ತಲೆಗೆ ಅಂದರೆ ನಿಮಗಲ್ಲಿ ಸಿಗೋ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಹೇಳಕತ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ 2 ಲ್ಯಾಕ್ ರ್ಯಾಂಕ್ ಇರೋರು ನೀವು 2 ಲ್ಯಾಕ್ ರ್ಯಾಂಕ್ ಒಬ್ಬರು ಏನು ಮಾಡ್ತೀರಪ್ಪ ಅಂದರೆ, ಅಣ್ಣ ನಾನು 40 ಕಾಲೇಜ್ ಆ್ಯಡ್ ಮಾಡ್ತೀನಿ, 50 ಕಾಲೇಜ್ ಆ್ಯಡ್ ಮಾಡ್ತೀನಿ ಅಂತ ಭಾಳ ಜನ ಮೆಸೇಜ್ ಮಾಡಿದಿರಿ. ಸೊ ಅಂಥ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದರೆ ನಿಮ್ಮ ಕಾಲೇಜ್ ಸಿಗೋ ಚಾನ್ಸಸ್ ಕಡಿಮೆ ಇರ್ತದೆ. ಅದಕ್ಕೆ ಒಂದು ಮಿನಿಮಮ್ 150-200 ಹತ್ರ 200 ಆದರೂ ಮಾಡಿರಿ. ನಿಮ್ಮ ಕಾಲೇಜ್ ಸಿಗಲ್ಲ ಅಂತಲ್ಲ. ನಿಮಗೆ ಅಂದರೆ ಆಪ್ಷನ್ ಎಂಟ್ರಿ ಇವಾಗ ಟೈಮು ಇದೇ ನಿಮ್ಮದು ಟೈಮ್ ಐತಿ, ನೀವು ಇದನ್ನು ಯೂಸ್ ಮಾಡ್ಕೊರಿ. ಯಾಕಪ್ಪ ಇವಾಗ ಡೈಲಿ ನೀವು ಎಲ್ಲಿ ಬೇಕಾದರೂ ಒಂದು 2-3 ಅವರ್ಸ್ ನೀವು ವೇಸ್ಟ್ ಮಾಡ್ತೀರಿ. ಇದ್ದಲ್ಲೇ ಇಲ್ಲೇ ಆಪ್ಷನ್ ಎಂಟ್ರಿ ಬಿಟ್ಟಾಗ ಒಂದು ನೀಟಾಗಿ ಒಂದು 4 to 5 ಅವರ್ಸ್ ಅಂದರೆ ಅಷ್ಟೊಂದು ಹೋಗಲ್ಲ. ಒಂದು 2 ಅಥವಾ 3 ಅವರ್ಸ್ ಕೊಟ್ಟು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗುತ್ತದೆ. ಅದಕ್ಕೆ ಹೇಳಕತ್ತೀನಿ, ಎಲ್ಲರೂ ಕರೆಕ್ಟಾಗಿ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀನಿ, BSc ನರ್ಸಿಂಗ್ ಬಗ್ಗೆ. ಸೊ ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.